ಹಾಯ್ ಎಲ್ರಿಗೂ, ಆಶಾವಿ ವ್ಲಾಗಿನ್ ಕನ್ನಡ ಚಾನಲ್ನಲ್ಲಿ ಇವತ್ತೇನು ನಾನು ಅಡಿಗೆ ರೆಸಿಪಿ ಎಲ್ಲ ಮಾಡಿ ತೋರಿಸೋದಿಲ್ಲ ಆಯಿತಾ. ನಿಮಗೆ ಯಾವಾಗಲೂ ತೋರಿಸ್ತೇನೆ ಅಂತ ಬೋರ್ ಆಗ್ಬೋದು. ಇವತ್ತು ನನ್ನ ಮನೆಗೆ ನನ್ನ ಅಕ್ಕನ ಮಗ ಬರ್ತಾ ಇದ್ದಾರೆ. ಹಾಗೆ ತೊಂಡೆಕಾಯಿ ಕಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ಅವರು ಬರ್ತಾ ಇದ್ದಾರೆ ಅಂತ ಇವರು ಹೇಳಿದರು ಅಂತ ಮೆಲ್ಲ ಮೊಬೈಲ್ ಇಟ್ಕೊಂಡು ಬಂದೆ ವೀಡಿಯೋ ಮಾಡುವ ಅಂತ. ಅದಕ್ಕೆ ಅವನು ಅಲ್ಲಿಂದಲೇ ಕೇಳಿದ, ನಮ್ಮನ್ನು ವೀಡಿಯೋ ಮಾಡ್ತಾ ಇದ್ದೀರಿ, ಇವತ್ತು ಸ್ಟಾರ್ಟ್ ಆಯಿತು ಬ್ಲಾಗು ಅಂತ ನೆಗೆ ಮಾಡಿಕೊಂಡಿದ್ದ. ಹಾಗೆ ನಾನೆಲ್ಲ ವೀಡಿಯೋ ಮಾಡಿಕೊಂಡು ಅವ್ರ ಹತ್ರ ಹೋದೆ. ಮತ್ತು ಅವನು ಇಲ್ಲಿಗೆ ಬಾರದೆ ತುಂಬ ಟೈಮ್ ಆಗಿತ್ತು, ಒಂದು 3.5 ವರ್ಷ ಎಲ್ಲ ಆಗಿತ್ತು. ಬರುವಾಗ ಏನು ಇಟ್ಕೊಂಡು ಬಂದಿದ್ದಾನೆ ಗೊತ್ತುಂಟ, ಮಗಳು ಇಷ್ಟಪಟ್ಟು ಫ್ರೂಟ್ಸ್ ತಿಂತಾಳೆ ಅಂತ ಒಂದಿಷ್ಟು ಆ್ಯಪಲು ಮತ್ತು ಚಿತ್ತುಪುಳಿ, ಅಂದರೆ ಏನು ಹೇಳ್ತೇವೆ ಅದನ್ನು, ಆರೆಂಜ್ ಅಲ್ಲ ಚಿತ್ತುಪುಳಿ, ಅದನ್ನೆಲ್ಲ ಇಟ್ಕೊಂಡು ಬಂದಿದ್ದ. ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಕುಂಬಳಕಾಯಿ ಹುಳಿ ಮಾಡಿದ್ದೆ, ಹಾಗೆ ಬೇಳೆ ಟೊಮೆಟೊ ಹಾಕಿ ಸಾರು ಕೂಡ ಮಾಡಿದ್ದೆ. ಸೂಪರಾಗಿರುವ ಸಾರು. ಅದರೊಟ್ಟಿಗೆ ಒಂದು ಪಲ್ಯ ಇರಲಿ ಅಂತೇಳಿ, ಅದೇ ಆಗ ಕಟ್ ಮಾಡ್ತಿದ್ದಲ್ಲ ತೊಂಡೆಕಾಯಿ, ಅದರಲ್ಲಿ ಒಂದು ಮಸಾಲೆ ಪಲ್ಯವನ್ನು ಮಾಡಿದ್ದು. ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನಿಮಗೆ ಇವತ್ತು ಯಾವ ರೆಸಿಪಿಯನ್ನು ಕೂಡ ನಾನು ಡೀಟೇಲಾಗಿ ಮಾಡಿ ಹಾಕಲಿಲ್ಲ, ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ. ಅದು ಮಧ್ಯಾಹ್ನದ ಊಟದೆಲ್ಲ ಇದಾದ ನಂತರ ಅವರು ರೆಸ್ಟ್ ಮಾಡ್ತಾಯಿದ್ರು. ನಾನು ಕ್ಯಾರೆಟ್ ಹಲ್ವಾ ಮಾಡುವ ಅಂತ ಕ್ಯಾರೆಟ್ ಸ್ವಲ್ಪ ಇತ್ತು, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೆ. ಹಾಗೆ ನೈಟಿಗೆ ಗೋಬಿ ಫ್ರೈ ಮಾಡುವ ಅಂತ ಗೋಬಿಯನ್ನು ಸ್ವಲ್ಪ ಅರ್ಧ ಫ್ರೈ ಮಾಡಿ, ಅಂದರೆ ಬೇಯಿಸಿ ಇಟ್ಟಿದ್ದೆ, ಫ್ರೈ ಎಲ್ಲ ಬೇಯಿಸಿ ಇಟ್ಟಿದ್ದೆ ಈ ರೀತಿ. ಅದು ಅವರು ರೆಸ್ಟ್ ಮಾಡ್ತಿದ್ರೊಟ್ಟಿಗೆ ನಾನೇನು ಮಾಡಿದೆ, ಕ್ಯಾರೆಟ್ ಹಲ್ವಾ ಮಾಡಿದೆ, ಸಾಯಂಕಾಲ ಆಗುವಾಗ ಕೊಡ್ಬೋದಲ್ಲ ಅಂತ. ಅಷ್ಟಾಗುವಾಗ ಟೀ ಕಾಫಿ ಎಲ್ಲ ಕುಡ್ದಾದ ನಂತರ ನೈಟಿಗೆ ಪನ್ನೀರನ್ನು ಗ್ರೇವಿ ಮಾಡುವ ಅಂತ ಇತ್ತು. ಪನ್ನೀರ್ ಗ್ರೇವಿ ಮತ್ತು ಗೀ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಅಕ್ಕ ಏನು ಮಾಡಿದ್ವಿ, ಇವತ್ತು ವೈಟ್ ಗ್ರೇವಿ ಮಾಡುವ ಅಂತ ಹೇಳಿದ್ವಿ. ಯಾವಾಗಲೂ ರೆಡ್ ಕಲರ್ ಬೇಡ ಅಂತ ಹಸಿಮೆಣಸೆಲ್ಲ ಹಾಕಿ ನಾವು ಫ್ರೈ ಮಾಡಿ ಇದು ಗ್ರೇವಿಗೆ ಎಲ್ಲ ರುಬ್ಬಿ ಮಸಾಲೆ ಮಿಕ್ಸ್ ಮಾಡ್ತಿದ್ವಿ. ಅಷ್ಟರಲ್ಲಿ ನಾನು ಹೇಳಿದೆ ಕ್ಯಾರೆಟ್ ಹಲ್ವಾ ಆಗಿದೆಯಲ್ಲ, ಕ್ಯಾರೆಟ್ ಹಲ್ವಾ ತಿನ್ನುವ, ಐಸ್ ಕ್ರೀಮ್ ಕೂಡ ತಂದಿದ್ದರು. ಹಾಗೆ ನಾನು ಕ್ಯಾರೆಟ್ ಹಲ್ವಾ ಕೂಡ ಮಾಡಿದ್ದು, ನನಗೂ ಕೂಡ ಇಷ್ಟ ಐಸ್ ಕ್ರೀಮ್ ಜೊತೆ ಕ್ಯಾರೆಟ್ ಹಲ್ವಾ ತಿನ್ನೋದಂದರೆ. ಇದೇನಾಗಿದೆ ಅಂದರೆ, ಐಸ್ ಕ್ರೀಮ್ ತಂದ ಸ್ವಲ್ಪ ತಗುವಾಗ ಕರೆಂಟ್ ಹೋಗಿದೆ, ಫ್ರೀಜರಲ್ಲಿ ಇಟ್ಟಿದ್ರು ಕೂಡ ಐಸ್ ಕ್ರೀಮ್ ನೀರಾಗಿದೆ. ಮತ್ತು ಮಿಕ್ಸ್ ಮಾಡಿ ತಿನ್ನೋದಲ್ಲ, ಏನು ತೊಂದರೆ ಇಲ್ಲ ಅಂತ ಕ್ಯಾರೆಟ್ ಐಸ್ ಕ್ರೀಮ್ ಹಾಕಿ ನಾವು ತಿನ್ನಲಿಕ್ಕೆ ಹೊರಟೆವು. ನನ್ನ ಮಗಳೊಂದು ಸೈಡಲ್ಲಿ ಸಪ್ರೇಟ್ ಕೂತಿದ್ಲು, ಇವರಿಬ್ಬರು ಟೇಬಲಲ್ಲಿ ಕೂತಿದ್ರು, ಎಲ್ಲ ಮಿಕ್ಸ್ ಮಾಡಿ ತಿಂತಾ ಇದ್ದಾರೆ. ಅವನು ಲೆಫ್ಟ್ ಹ್ಯಾಂಡು, ಇವಳು ಲೆಫ್ಟ್ ಹ್ಯಾಂಡು ನೋಡಿ. ಮತ್ತೆ ಅವಳಿಗೆ ಏನು ಅನಿಸಿತು, ಅವ್ರ ಜೊತೆನೇ ಕೂತು ತಿನ್ನಬೇಕು ಅಂತ ಎದ್ದು ಬಂದು ಅಲ್ಲಿ ಕೂತ್ಕೊಂಡು ತಿನ್ನುವಾಗ, ಎಲ್ಲರೂ ನಾವು ಒಟ್ಟಿಗೆ ತಿನ್ನುವಾಗ ಮಿಡ್ಲಲ್ಲಿ ನಾನು ಗುಲಾಬ್ ಜಾಮೂನ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ತಕ್ಕೊಂಡು ಬಂದೆ. ಎಲ್ಲ ಸ್ವೀಟ್ ತಿನ್ನುವಾಗ ಅದನ್ನೇ ತಿನ್ನುವ ಅಂತ. ಅಷ್ಟರಲ್ಲಿ ಗೀ ರೈಸ್ ಕೂಡ ನಾವು ರೆಡಿ ಮಾಡ್ತಾ ಇದ್ದೆವು ಎಲ್ಲ ತಿಂದಾದ ನಂತರ. ಮತ್ತು ನಾನು ಇಲ್ಲಿ ಫ್ರೈ ಮಾಡಲಿಕ್ಕೆ ಇದಕ್ಕೆ ಮಸಾಲೆ ಪುಡಿಗಳನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನು ನಾನು ಡೀಟೇಲಾಗಿ ಅಡುಗೆದು ಹಾಕಲಿಲ್ಲ ಇವತ್ತು, ಸುಮ್ಮನೆ ಹೀಗೆ ಒಂದು ವಿಡಿಯೋ ಮಾಡುವ ಅಂತ ಇತ್ತು. ಯಾರಾದರೂ ಇಷ್ಟಪಟ್ಟಿದ್ದರೆ ಪ್ಲೀಸ್ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಮುಂದೆ ನಾನು ಹಲವು ರೆಸಿಪಿಗಳನ್ನೆಲ್ಲ ಹಾಕ್ತೇನೆ. ಫ್ರೈ ಮಾಡ್ತಾ ಇದ್ದ ಹಾಗೆ ಇಲ್ಲಿ ಏನಾಯಿತು, ಗೀ ರೈಸ್ ಇದು ಇಟ್ಟಿದ್ದೇವಲ್ಲ ಕುಕ್ಕರ್, ಅದು ಕೂಡ ಕೂಗಿತ್ತು, ನಾನು ಬೆಂದೆ ಅಂತ ಹೇಳ್ಕೊಂಡು. ಅಷ್ಟರಲ್ಲಿ ಇದು ಫ್ರೈಯನ್ನು ಮಾಡ್ತಾ ಇದ್ದೆ. ಬಿಸಿ ಬಿಸಿ ತಿನ್ನಲಿಕ್ಕೆ ಟೇಸ್ಟ್ ಅಲ್ಲ ಅಂತ ತಿನ್ನಲಿಕ್ಕೆ ಆಗುವಾಗ ಫ್ರೈ ಮಾಡ್ತಾ ಇದ್ದದ್ದು ನಾನು. ಇನ್ನೇನಿಲ್ಲ, ಎಲ್ಲ ಫ್ರೈ ಆದ ನಂತರ ಗೀ ರೈಸ್ ಹಾಕೋದು, ಗ್ರೇವಿ ಹಾಕೋದು, ಈ ಗೋಬಿ ಜೊತೆ ತಿನ್ನೋದೆ. ನಾನು ಗೋಬಿ ಮಸಾಲೆ ಮಂಚೂರಿ ಮಾಡಲಿಲ್ಲ, ಬರೀ ಗೋಬಿಯನ್ನು ಫ್ರೈ ಮಾತ್ರ ಮಾಡಿದ್ದು ನೋಡಿ. ಈಗ ನೈಟಿದು ನಾನು ಈ ರೀತಿ ತೋರಿಸ್ತಾ ಇರೋದು, ಗೀ ರೈಸ್ ಮತ್ತು ಗ್ರೇವಿ ಹಾಗೆ ಗೋಬಿ ಫ್ರೈ. ಥ್ಯಾಂಕ್ ಯು. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.